ರಾಜಕ್ಕ, ಒಂದು ಬಾಟ್ಲು ಅಕ್ಕಿ ಆತು ಇಲ್ಲಾಂದ್ರೆ ಸಿಟ್ಟಾತು ಕೊಡ್ತೀಯ ಇದ್ರೆ. ಯಾಕ ರತ್ನ ಮಾತಾಡಿಸ್ತಾಳ ನೋಡಿ. ಏನೋ ಮಾತಾಡಿಸ್ತೀನಿ ನೀನು. ನಾನು ಅವಜ್ಜಿ ಕಡೆ ತಿರ್ಕೊಂಡು ಆತ ಮಾತಾಡ್ತಿದ್ದೆ, ಕೇಳಿಸ್ಲಿಲ್ಲ. ನೀನು ಬಂದಿದ್ದು ನೋಡಲಿಲ್ಲ. ಹೊಲ್ದಾಗಿಂದ ಈಗ ಬಂದಿರಂಗೆ ಕಾಣ್ತೀಯ, ಇನ್ನು ಒಳಕ್ಕೂ ಹೋಗಿಲ್ಲ. ಟವಲ್ ಎಗ್ಲಿಗೆ ಹಾಕ್ಕೊಂಡು ಏನು ಮಾಡಕ್ಕೆ ಹೋಗಿದ್ದೆ? ಏನು ಬದುಕು ಮಾಡಕ್ಕೆ ಹೋಗಿದ್ದೆ? ಯಾಕೆ ಬದುಕು ಮಾಡಕ್ಕೆ ಹೋಗೋಣಮ್ಮ? ಏನು ನೀನು ಬಂದಿದ್ದೆ ಹೇಳು. ನಾನು ಹೇಳಿದ್ದು ಕೇಳಿಸ್ಲಿಲ್ಲ ನಿನಗೆ? ಇಲ್ಲಮ್ಮ. ರಾಗಿಟ್ಟು ಮುಗ್ದಿತ್ತು, ತಂದಾಗ ಹಾಕಿಸ್ಕೊಂಬಂದಾಗ ಕೊಡ್ತಿದ್ದೆ. ರಾಗಿಟ್ಟು ಆದರೆ ಇದ್ರು ಕೊಡು, ಇಲ್ಲ ಅಕ್ಕಿ ಆದರೆ ಇದ್ರು ಕೊಡು, ತಂದಾಗ ಕೊಡ್ತೀನಿ ಬದಲು. ಮುಗ್ದಿತ್ತು, ಅದಕ್ಕೆ ಬಂದು ನಿಮ್ಮ ಮನೆಗಾದ್ರೆ ಇರುತ್ತೆ ಅಂತಂದೇಳಿ. ಇಲ್ಲ, ಯಾಕೋ ಮಾಡಿದವು ಒಂದು ಈಸಿತ್ತು, ಒಂದಿಷ್ಟು ಹಾಕಿಸ್ಕೊಂಬಂದಿದ್ದು. ನೀನು ನಾಳೆ ಕೊಡ್ತೀನಿ ಅಂದರೆ ಕೊಡ್ತೀನಮ್ಮ, ಇಲ್ದಿದ್ರೆ ಇಲ್ಲ. ಕೊಡ್ತೀನಿ ಕೊಡು. ಈಗಿನ ಯಾರ ಮನೆಗೆ ಹೋಗೋಣ? ಹೊತ್ತು ಮುನ್ಕೈತೆ. ಇನ್ನೆಲ್ಲಿ ಕೊಡ್ತೀನಿ ಕೊಡು. ನಾಳೆಗೆ ಏನೋ ಮಾಡಿ ತಾಂಬಂದು ಹಾಕಿಸ್ಕೊಂಬಂದು ತಂದು ಕೊಡ್ತೀನಿ. ಎಲ್ಲ ಸುಮ್ಕಿರು, ಅವಳು ನೋಡಿಲ್ಲ ಏನಿಲ್ಲ, ಇಟ್ಟಿಲ್ಲ ಯಾತದೇ ಇಲ್ಲ. ನೀನು ಇದ್ದಿದ್ರೆ ನಾನೇ ನೋಡ್ಕೊಂಬಂದು ಅವಳು ಇರಲಿಲ್ಲ, ಹೊಲಕ್ಕೆ ಹೋಗಿದ್ದು. ಇಟ್ಟಿಲ್ಲ ಯಾತಿಲ್ಲ, ಯಾತಾಗ ನೋಡಿ ಇಸ್ಕೋಗಮ್ಮ. ಈಗ ಎಲ್ಲೈತೆ? ಇಲ್ಲ. ಅವಜ್ಜಿ ಇಲ್ಲ ಅಂತೈತಮ್ಮ, ಇನ್ನೇನು ಮಾಡೋದು? ಯಾರ ಮನೆಗಾನ ಇಸ್ಕೊಂತೀನಿ, ಹೋಗ್ತೀನಿ. ಇನ್ನೇನು ಏಟತ್ತು ನಿಂತ್ಕೊಂಬ, ನಾನು ನೀನು ಕೊಡ್ತೀಯ ಅಂತಂದು ಬಂದೆ. ನೀವು ಹಿಂಗೆ ಅಂಬ್ತೈತೆ ಅವಜ್ಜಿ. ನಾನು ಯಾರ ಮನೆಗಾನ ಕೇಳಿಸ್ಕೊಂಡು ಮುದ್ದೆ ಮಾಡಬೇಕು, ಕತ್ಲಾತು. ಇಲ್ಲ ಅಂಬ ಸುದ್ದಿಲ್ಲ, ನೋಡ್ತೀನಿ ತಡಿ, ಐತೇನ ಕೊಡ್ತೀನಿ ಅಂತಂದು ಅಂಬ್ತಾಳೆ. ಅವಳಿಂದ ಯಾಕೆ ಇಸ್ಕೊಳೋದು ಕೊಡ್ತಾಳೆ? ಏನು ಆತನ ಬದುಕಿ ಬರ್ತಾಳೆ? ಯಾಕನ ಎಳಕ್ ಸಮ ಕರೆದ್ರೆ ಬರಲ್ಲ, ಒಂದಿನ ಕೂಲಿ ಕರೆದ್ರೆ ಬರಲ್ಲ, ಏನಿಲ್ಲ ಅಂತಳಿಗೆ ನೋಡ್ತೀನಿ ತಡಿ ಕೊಡ್ತೀನಿ ಅಂತಂದು ಅಂತಾಳೆ. ಇಲ್ಲ ಅಂಬ ಸುದ್ದಿಲ್ಲ, ಹೊರಗೊತ್ತು ಮುಣಿತ ಬರ್ತಾಳೆ. ಇಟ್ಟತ್ನಾಗ ಯಾರು ಕೊಡ್ತಾರೆ? ಕೊಟ್ಟರು ಕೂಡ ಎಂದ ತಂದು ಕೊಡೋದು. ಆಮೇಲೆ ಇಲ್ಲಾಂದ್ರೆ ಸಣ್ಣ ದಿನ ಆದರೆ ಅಲ್ಲಿ ಅವತ್ತು ಕೊಟ್ಟಿದ್ದೆ ಇವತ್ತು ಕೊಟ್ಟಿದ್ದೆ ಅಂತಂದು ಅಂತಾಳೆ. ಅವ್ಳಿಗೆ ಯಾತದು ಕೊಡಕ್ಕೆ ಹೋಗಬೇಡ. ಎಣ್ಣೆ ಕೊಟ್ಟರೆ ದೊಡ್ಡ ಲೋಟ ಇಸ್ಕೊಂಡೋಗಿ ಸಣ್ಣ ಲೋಟ ತಂದು ಕೊಡ್ತಾಳೆ. ಇಟ್ಟು ಅಷ್ಟೇ, ದೊಡ್ಡದು ಬಟ್ಲ ಕೊಟ್ಟರೆ ಸಣ್ಣದ್ರ ತಂದು ಕೊಡ್ತಾಳೆ. ಅವ ಇಲ್ಲಾಂದ್ರೆ ಕೊಟ್ಟಿದ್ದೆ ಅಂತಂದು ಅಂತಾಳೆ. ಇವಳು ಯಾಕನಾತು ಕೊಡಕ್ಕೆ ಹೋಗ್ತಾಳೆ ಅವಳಿಗೆ. ಏನು ಮಾಡೋಣತ್ತೆ ಈ ಸಣ್ಣ ಜನ ಮಕ್ಕಳು, ಏನು ಮಾಡೋಕ್ಕಾಗುತ್ತೆ? ಟೈಮ್ನು ಕೊಡ್ತೇ ಟೈಮೇನು ಅಂತದಲ್ಲ ಪಾಪ, ಏನು ಮಾಡೋಕ್ಕಾಗುತ್ತೆ? ಬಿಡತ್ಲಾಗತ್ತೆ. ಯಾತಮ್ಮ ಹಿಂಗೆ ಮಾತಾಡ್ತೀರಾ? ಅತ್ತೆ ಸೊಸೆ ಹೊರಗೊತ್ತು ಮಣಿಗ್ತಾಗ ರತ್ನ ಬೇರೆ ಬಂದಿದ್ಲು. ಯಾತು ಏನೋ ಮಾತಾಡ್ತಿದ್ದೀರಾ? ಬಂದಿದ್ಲು. ಅವಳಿಗೆ ಸಿಟ್ಟಂತೆ, ಸಿಟ್ಟಿಲ್ಲ ಅಂತ ಬತ್ತ ಮುದ್ದಕ್ಕೆ ಒಂದ್ಸಲಿನ ಮಾಡ್ಕೊಂಬಕ್ಕಾಗಲ್ಲೇ ತಂದು ಮುಂದಾಗಿ ಇನ್ನೂ ಒಂದು ದಿನಕ್ಕೆ 2 ದಿನಕ್ಕೆ ಇದ್ದಂಗೆ ಹಾಕ್ಸ್ಕೊಂಬರ್ಬೇಕು. ಬರೀ ಮನೆಗೆ ಕಾರಾಡ್ತಾಳೆ. ಅಕ್ಕಿ ಕೊಡ್ರಿ, ಸಿಟ್ಟು ಕೊಡ್ರಿ, ಎಣ್ಣೆ ಕೊಡ್ರಿ ಅಂತಂದೇಳಿ ಯಾರು ಕೊಡ್ತಾರೆ? ಒಂದಿನೇನು ಕೂಲಿ ಬರಂಗಿಲ್ಲ, ಯಾತದು ಬರಂಗಿಲ್ಲ. ಇಲ್ಲ ಯಾತನ ಒಂದು ಬಚ್ಚಲಿ ಮಾಡ್ಕೊಡಂಗಿಲ್ಲ. ಅವಳದೇ ಎಲ್ಲ ಕೊಡ್ಬೇಕು ಅವಳಿಗೆ. ಅವಳು ಹಂಗೇನೆ ಹೇಳು. ಮನೆ ತಿರುಗ್ತಾಳೆ, ಮಂತೆಗಿರ್ತಾಳೆ. ಒಂದಿನ ಮಂತೆಗಿದ್ದು ಯಾತನ ಮಾಡ್ಕೊಂಬನಂಬಲ್ಲ, ಒಂದಿನ ತಪ್ಪಲ್ಲ. ಹಂಗೆ ಹೋಗ್ತಾಳೆ ಕೂಲಿನ ಯಾರ್ಗಾನ ಕೊಡ್ತಾಳೆ. ದಿನ ಹೋಗ್ತಾಳೆ, ದಿನ 300 400 500 ತತ್ತಾಳೆ. ಒಪ್ಪತ್ಕೊಂಡ್ರೆ ಇನ್ನೂ ಜಾಸ್ತಿನೇ ತತ್ತಾಳೆ. ಬೆಳಗ್ಗೆ ಹೋಗ್ತಾಳೆ, ಮಾಡ್ಕೊಂಬಲ್ಲ, ಏನಿಲ್ಲ. ಈಗ ಕಂಡಮ್ಮನಿಗೆ ಓಡಾಡ್ತಾಳೆ ಸುಮ್ಮನೆ ಹಿಂಗೆ ಅನ್ನಿಸ್ಕೊಂಬರಕ್ಕೆ. ನಾನು ತಗೋ ಹಂಗೆ ಇಸ್ಕೊಂಡು ಹೋಗ್ತಾಳೆ, ಕೊಡೋದೇ ಇಲ್ಲ. ಕೊಡಮ್ಮ ಅಂತಂದ್ರೆ ಇನ್ನೂ ತಂದಿಲ್ಲ, ಕೊಡ್ತೀನಿ ಅಂತಾಳೆ. ಕೊಟ್ಟಿದ್ದು ಕೊಡೋದೇ ಇಲ್ಲ. ಅವ್ಳಿಗೆ ಯಾರು ಕೊಡ್ತಾಳೆ? ಅದಕ್ಕೆ ನಿಮ್ಮ ಮನೆ ಕಡೆಗೆ ಬಂದಾಳೆ. ನಮ್ಮ ಮನೆ ಎಲ್ಲ ಉದ್ರೈತಿ, ಯಾರು ಕೊಡಲ್ಲ. ಅಲ್ಲಿ ಇಲ್ಲ ಅಂತಾರಲ್ಲ, ಅದಕ್ಕೆ ಇತ್ತ ತಡೆದಾಳೆ. ಬಾರಕ ಕೂತ್ಕೋ, ನಾನು ಈಗ ಹೊಂತಳಿಂದ ಬಂದಮ್ಮ, ಅಡುಗೆ ಮಾಡಬೇಕು, ಹೋಗ್ತೀನಿ. ಕುಕ್ಕ ಯೋಜಿ ಐತೆ, ಕಾಪಿ ನಾನು ಕಾಸ್ತೀನಿ. ಇಲ್ಲಮ್ಮ ಹೋಗ್ಬೇಕು. ನಾನು ಸಾರಿರಲಿಲ್ಲ, ಮುದ್ದೆ ಅನ್ನ ಮಾಡೋಣ, ಒಂದು ಇಟ್ಟಿತ್ತು. ಅದಕ್ಕೆ ನಿಂತಾಗೆ ನಾನು ಇದ್ದರೆ ಒಂದು ಇಟ್ಟಿಸ್ಕೊಂಡು ಹೋಗೋಣ. ಮಜ್ಜಿಗೆನ ಸಾರ ಆಯ್ತಾನ. ಈಗ ಬೈದಾಗೈತೆ, ಇನ್ನೇನು ಮಾಡೋಣ, ಸಾಲು ಬರುತ್ತೆ ಅಂತ ಬಂದಮ್ಮ. ನೀವು ಇನ್ನು ಈಗ ಬಂದಿದ್ದೀರಾ ಅಂತಂದು ಅಂತೀರಾ? ಪಜ ಕ್ಯೂಸ್ತೀನಿ ಬಿಡತ್ಲಾಗತ್ತೆ. ಇನ್ನೇನು ಒಂದು ಊಟಿಗೆ ಹೋಗ್ತೀನಿ. ಇವಳಾಲೆ ಅವ್ರಿಗೂ ಇವ್ರಿಗೂ ಸಾರು, ಹಸಿಟ್ಟು, ಅಕ್ಕಿ, ನುಚ್ಚು ಕೊಟ್ಟು ರೂಢಿಯಾಗಿದ್ದಾಳೆ. ನಾವಿಲ್ತಿದ್ರೆ ಬರೀ ಇದೇ ಕೆಲಸ ಹೇಳ್ದು ಇದ್ದಿದ್ದು ಮಾಡ್ಕೊಂಡು ತಿಂದು ತಪ್ಪಿರೋ ನಂಬತ್ತು ಗೊತ್ತಿಲ್ಲ. ಎಲ್ಲರನ್ನ ಅಂಟಿಸ್ಕೊಂತಾಳೆ. ಹಸಿಟ್ಟಾತು, ಅಕ್ಕಿ ಆಯ್ತು, ಇನ್ನು ಇವಳು ಸಾರು ನಾಳು. ಇನ್ನು ಕೊಡು, ಮಾಡಕ್ಕೆ ಗೊತ್ತಿಲ್ಲ. ನೀನು ಒಂದಿಟ್ಟು ಭಯನೇ ಇಲ್ಲ ನೋಡು. ಅಣ್ಣ ಹಿಂಗೆ ಎದ್ದಾಕೋದು ಬೈನ ಬರ್ತಾರಲ್ಲ, ಹೆಂಗೆ ಮಾಡ್ತಾರೆ, ಹೆಂಗೆ ಕೇಳೋಣ ಅಂತಂಬಲ್ಲ. ಮಸ್ತ ಬೆಳಿತಾರೆ, ಮಕ್ಕೆ ತಿನ್ಬೇಕಾಗಲ್ಲ. ಕಂಡಮ್ಮಂತಕ್ಕೆ ಸಾರು ಕೊಡ್ರಿ, ಅದನ್ನ ಕೊಡ್ರಿ, ಇದನ್ನ ಕೊಡ್ರಿ ಅಂತಂದು ಬರ್ತಾರೆ. ಬರೀ ಇಂತಾರೆ. ನಮ್ಮ ಅತ್ತೆಗೆ ಕೇಳ್ರಿ ಎಂಬ ಸುದ್ದಿಲ್ಲ. ಇವಳು ನೋಡ್ತೀನಿ ತಡಿ ಕೊಡ್ತೀನಿ ಅಂತಂದು ಅಂತಾಳೆ. ಹಂಗೆ ಇವ್ರ ಅಪ್ಪ ಮನೆ ಅಂತ ತಂದು ಅನ್ಸಿಲ್ಲ ನೋಡು, ತಂದಿದ್ದ. ಅತ್ತೆ ಐತಲ್ಲ, ಹೆಂಗೆ ನಾನು ಹೇಳೋಣ ಅಂತಂಬಲ್ಲ. ಒಳಕೋಗಿ ಯಾತನ ಅಡುಗೆ ಪಡಿಗೆ ಮಾಡಕ್ಕೋಗ್ತಾಳೆ. ಇಲ್ಲಿ ಬರೀ ಅವ್ರು ಹೇಳ್ಕೊಟ್ಟು ಮಾತಾಡ್ಕೊಂಡು ನಿಂತ್ಕೊಂತಾಳೆ. ಅತ್ತೆ ಐತಲ್ಲ, ಏನು ಹೇಳುತ್ತೆ ಕೇಳೋಣ ಅಂತಂಬದು ಭಯನೇ ಇಲ್ಲ. ಹೋಗಿ ಮುದ್ದೆ ಮಾಡಬೇಕು, ಎದ್ದಾಕೊಂಡಿದ್ದು ಒಟ್ಟು ಅಸ್ತೈತಿ ಉಣ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಕಥೆನೇ ಒಳ್ಳೆಗೆ ಯಾವ ಥರ ಇರುತ್ತೆ ಅಂತ. ಮನೆಗೆ ಹೋಗಿ ಹೆಂಗೆ ಇಸ್ಕೊಂಬರೋದು ಕೊಡೋದು ಕಲ್ತಿರ್ತಾರೆ ಅಂತಂದೇಳಿ. ನಿಮಗೆ ಈ ಕಥೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಥ್ಯಾಂಕ್ ಯು.